ಹಲೋ ನಮಸ್ಕಾರ. ಚಿಕ್ಕನಹಳ್ಳಿ ತಾಲೂಕು ತುಮಕೂರು ಡಿಸ್ಟಿಕ್ ಬೇಲ್ಕೆರಮ್ಮ ದೇವಸ್ಥಾನದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇವತ್ತು ಜಾತ್ರೆಗೆ ಬಂದಿದ್ದೀನಿ. ಇವತ್ತು ನಮ್ಮ ಲೋಕಣ್ಣವರಿದ್ದಾರೆ, ಅನಿ ಇದ್ದಾರೆ, ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ, ಪೂಜಾರೆಲ್ಲ ಇದ್ದಾರೆ. ಅದ್ರ ಬಗ್ಗೆ ಜಾತ್ರೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತಾರೆ, ಕೇಳಿ. ನಮಸ್ಕಾರ ಎಲ್ಲ ಭಕ್ತಾದಿಗಳು ನಮಸ್ಕಾರ. ಇವತ್ತು ಬೇಲ್ಕೆರೆ ಶ್ರೀ ಕೆಂಪಮ್ಮ ದೇವಿ 33ರಲ್ಲಿ ಗ್ರಾಮ ದೇವತೆ ರಥೋತ್ಸವ ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಬಂದು ದರ್ಶನ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ಎಲ್ಲ ಬಂದು ಅಂತ ಕೇಳ್ಕೊಂಡ್ರಿ. ಮಾತಾಡು. ಬೇಲ್ಕೆರೆ ಕೆಂಪಮ್ಮ ದೇವಿ ದೇವಸ್ಥಾನ ವಿಶೇಷವಾಗಿ ರಂಗಸ್ಥಾನ ರಥೋತ್ಸವ ಸಿಡಿ ಕಾರ್ಯಕ್ರಮ ಇವತ್ತಿನ ದಿನ ಸಂಜೆ ಇದೆ. ಆದರೆ ಇಲ್ಲಿ ವರ್ಷಕ್ಕೆ 2 ಸಲ ಜಾತ್ರೆ ನಡೆಯುತ್ತೆ. ಅಮ್ಮನವ್ರದ್ದು ಜನವರಿ 1-2ನೇ ತಾರೀಕು ಭಾನುವಾರ ಬರೋಂಥ ಸಮಯದಲ್ಲಿ ರಂಗಸ್ಥಾನ ಕೆಂಡ ಅಂತ ಆಗುತ್ತೆ. ಮತ್ತು ಶಿವರಾತ್ರಿಗೆ 15 ದಿನ ಆದಮೇಲೆ ಯುಗಾದಿ ಇನ್ನೊಂದು ವಾರ ಐತೆ ಅನ್ಬೇಕಾದ್ರೆ ಅಮ್ಮನವ್ರದ್ದು 12 ದಿವಸ ಜಾತ್ರೆ ನಡೆಯುತ್ತೆ. ಬುಧವಾರ ಮದ್ಲಿಂಗಿತ್ತಿ, ಶುಕ್ರವಾರ ಭಾನುವಾರ, ಮತ್ತು ಮಂಗಳವಾರ ರಂಗಸ್ಥಾನ ಬೆಳಿಗ್ಗೆ 12 ಗಂಟೆಗೆ ರಥೋತ್ಸವ, ಮಧ್ಯಾಹ್ನ 2 ಗಂಟೆಗೆ ದೂತರಾಯ, ವೀರಭದ್ರ ಸ್ವಾಮಿ, ಅಲಗಾಯಿಸೋದು, ಮಣೆವು ಮತ್ತು ಎಲ್ಲ ದೇವರುಗಳು, ನಿರ್ವಾಣ ಸ್ವಾಮಿ, ದುರ್ಗಮ್ಮ, ಮಾವುರ್ದು ಎಲ್ಲಮ್ಮ, ಎಲ್ಲ ದೇವರುಗಳ ಜೊತೆಯಲ್ಲಿ ಎಲ್ಲ ಗ್ರಾಮಸ್ಥರುಗಳು ಬಂದು ಇಲ್ಲಿ ನಾವು ಜಾತ್ರಾ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಮತ್ತು ಸಂಜೆ ಚಿಕ್ಕನಹಳ್ಳಿ ರಾಜಬೀದಿಯಲ್ಲಿ ಅಮ್ಮನವ್ರದ್ದು ಕಳಸ ಮತ್ತು ದೂತರಾಯ ಮೆರವಣಿಗೆ ಬಂದು ನಾಯಕರು ಮನೆ ಅಂತ ಒಂದು ಕೆಲವೊಂದು ಸೀಮಿತವಾದಂಥ ಮನೆಗಳಲ್ಲಿ ಕಳಸ ಅಮ್ಮನವ್ರದ್ದು, ಆ ಮನೆ ಕಳಸ, ಆರತಿ, ಬೇವಿನ ಸೀರೆ ಉಟ್ಕೊಳ್ಳೋರು ಇನ್ನು ಬಾಯಿಗೆಲ್ಲ ಚುಚ್ಚಿಸ್ಕೊಂಡ್ಬಂದು ಇಲ್ಲಿ ಸಿಡಿ ಆಡೋ ಅಂಥ ಕಾರ್ಯಕ್ರಮವನ್ನು ಸಹ ನಡ್ಕೊಂಡು ಬರ್ತಾಯಿದೆ. ಎಲ್ಲ ಭಕ್ತಾದಿಗಳು ಅಮ್ಮನಿಗೆ ಸಂಬಂಧಪಟ್ಟಿದ್ದು ಗ್ರಾಮದವರು ಪ್ರತಿಯೊಬ್ಬರು ಇಲ್ಲಿ ಹೆಚ್ಚಿನದಾಗಿ ಶ್ರೀಮಂತಿಗಿನ್ನ ಬಡತನದ ಭಕ್ತಾದಿಗಳೇ ಜಾಸ್ತಿ. ಆ ಒಂದು ಭಕ್ತಿಯಿಂದಲೇ ಇಂಥದ್ದೊಂದು ದೇವಸ್ಥಾನ ಆಗಿ ಒಡವೆ ವೈಭವಕ್ಕಿಂತ ಹೆಚ್ಚಿನದಾಗಿ ಅಮ್ಮನವ್ರಿಗೆ ಭಕ್ತರು ಏನು ತರ್ತಾರೋ ಒಂದು ಹಣ್ಣು ಹಂಪಲು ಅಂಥದಕ್ಕೆ ತೃಪ್ತಿ ಪಡ್ಕೊಂಡು ಇಡೀ ಸುತ್ತಳನ್ನು ಕಾಪಾಡ್ಕೊಂಡು ಹೋಗ್ತಾ ಇದೆ. ನಾವು ಈ ತಾಯಿ ಸೇವೆ ಮಾಡ್ಕೊಂಡು ಪೂರ್ವದಿಂದನೂ 3 ಮನೆ ಅಣ್ಣ ತಮ್ಮಂದಿರು ಪೂಜೆ ಮಾಡ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮನ್ನು ಆರ್ಥಿಕವಾಗಿ, ಧಾರ್ಮಿಕವಾಗಿ, ದೈಹಿಕವಾಗಿ ನಮ್ಮನ್ನು ಕಾಪಾಡ್ಕೊಂಡು ಮನೆ ಮಂತಾನೆ ಬೆಳೆಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೆ. ಹಾಗಾಗಿ ಆ ತಾಯಿ ಬಗ್ಗೆ ನಾವು ಹೆಚ್ಚಿನದಾಗಿ ಭಕ್ತಿ ಇಟ್ಕೊಂಡು ಸೇವೆ ಮಾಡ್ತಾ ಇದ್ದೀವಿ. ನಿಮ್ಮ ಸ್ವಾಮಿ ಕುಣಿತ ಇಡೀ ಕರ್ನಾಟಕದಲ್ಲೇ ಫೇಮಸ್ ಆಗ್ಬಿಟ್ಟೈತೆ. ಅದ್ರ ಬಗ್ಗೆ ಕರ್ನಾಟಕದಲ್ಲಿ ಮತ್ತೆ ಡೆಲ್ಲಿ ಕೂಡ ಹೆಸರಿದೆ. ಸರ್ಟಿಫಿಕೇಟ್ ಬಂದಿದ್ದಾರೆ, ಪ್ರೈಸ್ ಬಂದಿದ್ದಾರೆ. ಎಲ್ಲಾ ಕಡೆನೂ ಸ್ವಾಮಿ ಕುಣಿತ ಫೇಮಸ್ ಆಗಿದೆ. ಇದರಲ್ಲಿ ಬೇಲ್ಕೆರೆ ಶ್ರೀ ಕೆಂಪಮ್ಮ ದೇವಿ ಅವ್ರದ್ದು ಸ್ವಾಮಿ ಕುಣಿತ ಅಂದ್ರೆ ಅದಕ್ಕೊಂದು ಹೆಸರಿದೆ. ಈ ಬೇಲ್ಕೆರೆ ಕೆಂಪಮ್ಮ ದೇವಿ ದೂತರಾಯ ಅಂದರೆ ಕೆಲವು ಕಡೆಯಲ್ಲಿ ಬೇಕನ್ನಂಗೆ ಒಡವೆ ಇರ್ಬೋದು, ದುಡ್ಡು ಇರ್ಬೋದು, ಜನ ಸೇರ್ಬೋದು. ಈ ದೂತರಾಯನ ಕುಣಿತ ಎಂಥ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಸುತ್ತ ನಿಲ್ಲಿಸಿ ಇದು ಕುಣಿತ ನೋಡುವಷ್ಟು ಶಕ್ತಿನ ಈ ಮ್ಯಾಗ್ನೆಟ್ ಅಯಸ್ಕಾಂತ ಹೇಳ್ಕೊಂಡಂಗೆ ಎಳ್ಕೊಳ್ಳೋ ಅಂಥ ಶಕ್ತಿ ಬೇಲ್ಕೆರಮ್ಮ ದೂತರಾಯನಲ್ಲಿ ಇದೆ. ಬೇರೆ ದೂತರಾಯಗಳು ಇದ್ದಾವೆ, ನಾವು ಯಾರ ಬಗ್ಗೆನೂ ನಾವು ಅದ್ರ ಬಗ್ಗೆ ಮಾತಾಡೋಲ್ಲ. ಆದರೆ ಕುಣಿತ ಅನ್ನೋದೊಂದು ಹೆಸರುವಾಸಿಯಾಗಿ ನಡ್ಕೊಂಡ್ಬಂದಿದೆ. ನಾನು ನೋಡಿದ ಇದರಲ್ಲಿ ನಿಮ್ಮದೇ ಜಾಸ್ತಿ ಕುಣಿತದಲ್ಲಿ. ಇದಕ್ಕೊಂದು 500-600 ವರ್ಷದ ಇತಿಹಾಸ ಇದೆ ದೇವಸ್ಥಾನಕ್ಕೆ. ಹಾಗಾಗಿ ಹಿಂದಿಂದನೂ ಬಂದಿರೋದ್ರಿಂದ ಇದು ಬಹಳ ಜನನ ಸಂಪಾದನೆ ಮಾಡೈತೆ. 33ರಲ್ಲಿ ಜನನು ಒಟ್ಟಾಗಿ ಸೇರ್ಕೊಂಡು ಜಾತ್ರೆ ಮಾಡ್ತಾರೆ. ಹೀಗಾಗಿ ಅದ್ಭುತವಾಗಿ ಜಾತ್ರೆ ನಡೆಯುತ್ತೆ. ವರ್ಷನೂ ಬೇರೆ ಜನ ಕೇಳ್ಕೊಂಡು ಎಲ್ಲಿ ಕೇಳ್ಕೊಂಡು ಹೊಸ ಜನ ಬರ್ತಾ ಇದೆ. ನಾವೇ ಯಾವುದೇ ರೀತಿಯಾದಂಥ ಪ್ರಚಾರನ ಮಾಡಿ ದೇವ್ರ ಕಾರ್ಯಕ್ಕೆ ಬರೋ ಅಂಥದ್ದೇನು ಮಾಡಿಲ್ಲ. ಅನ್ನೋರ್ ಶಕ್ತಿಯಿಂದ ಬಂದು ಇಲ್ಲಿ ಭಕ್ತರು ಅವ್ರ ಕೋರಿಕೆ ಕೇಳ್ಕೊಂಡು ವಿಜೃಂಭಣೆಯಿಂದ ನಡೆಸ್ಕೊಂಡು ಅಂತ ನಡೆಸ್ಕೊಂಡು ಸಂತಾನ ಫಲ ಎಲ್ಲದನ್ನು ಆಗ್ತಿದೆ ಇಲ್ಲಿ. ವಿಶೇಷವಾಗಿ ಇಲ್ಲಿ ಪಾತಪ್ಪ ಅಂತಿದೆ. ಪಾತಪ್ಪ ಅಂತ ಹೇಳಿದೆ. ಅದನ್ನು ಒಂದ್ಸಲಿ ಬಂದು ನಿಮಗೆ ಮನಸ್ಸಲ್ಲಿ ಏನಾದರೂ ಇದ್ದರೆ ಬಂದು ಕೈ ಮುಗಿದು ಬೇಡ್ಕೊಂಡು ಹೋದರೆ ಖಂಡಿತವಾಗ್ಲೂ 3 ತಿಂಗಳೊಳಗೆ ನೆರವೇರುತ್ತೆ. ಬಂದು ಒಂದ್ಸಲಿ ನೋಡಿ, ಕೈ ಮುಗಿದು ಹೋಗಿ, ಎಲ್ಲ ಒಳ್ಳೇದಾಗುತ್ತೆ. ಅಮ್ಮನೂ ಅಷ್ಟೇ 3 ಸ್ಟೆಪ್ಪಲ್ಲಿ ಇದ್ದಾವೆ. ಕೆಳಗಡೆ ಒಂದು ಫಸ್ಟ್ ಬಾವಿಲಿತ್ತು, ಅದಾದ್ಮೇಲೆ ಅಮ್ಮಂದು ಸಿಮೆಂಟಿಂದ ಉತ್ತರದಿಂದಲೇ ಮಾಡಿದ್ದಾರೆ. ಈಗ ಅದಾದ್ಮೇಲೆ ಶಿಲೆ ಅಮ್ಮ ಮಾಡಿದ್ದಾರೆ. 3 ಹಂಗೆ ಇದಾವೆ ಕೆಳಗಡೆ ದೇವರು. ಅದ್ರ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡ್ಬಂದಿದ್ದಾರೆ. ಹಿಂದೆ ನೆಲಮಳಿಗೆ ಇತ್ತು, ಅರ್ಚಕರೆಲ್ಲ ಬಗ್ಗಿ ಹೋಗಿ ಪೂಜೆ ಮಾಡ್ಕೊಂಡ್ಬರೋರು. ಕಾಲಸ್ಥಿತಿ ಬೆಳೆದಂಗೆ ಪ್ರಬುದ್ಧಮಾನಕ್ಕೆ ಬಂದಮೇಲೆ ಒಂದು ಹುತ್ತದಲ್ಲಿ 3 ಕೆರೆ ಮಣ್ಣು ತಂದು ಅಮ್ಮನವ್ರು ಸ್ಥಾಪನೆ ಮಾಡಿದ್ರು. ಇವತ್ತು ಪೂಜೆ ಮಾಡಿದ್ರೆ ನಾಳೆ ಬೆಳಿಗ್ಗೆ ಹೂವು ಸೀರೆ ಎಲ್ಲ ಗೆದ್ದಿಡ್ದು ಹೋಗೋದು. ಅಮ್ಮನ ಅಪ್ಪನೆ ಕೇಳಿ ದೊಡ್ಡಬಳ್ಳಾಪುರದವ್ರು ಬಂದು ಸಿಮೆಂಟ್ನಲ್ಲಿ 50 ವರ್ಷದಲ್ಲಿ ಅಮ್ಮನವ್ರ ಸಿಮೆಂಟ್ ವಿಗ್ರಹ ಮಾಡಿ ದೇವಸ್ಥಾನ ಕಟ್ಟಿದ್ರು. ನಮಗೆ ದಿನನಿತ್ಯ ಅಭಿಷೇಕ, ಪೂಜೆ ಪುನಸ್ಕಾರ ನಡೀಬೇಕು ಅನ್ನೋ ಆಸೆ ಇದ್ದಿದ್ದರಿಂದ ಅಮ್ಮನವ್ರದ್ದೊಂದು ಶಿಲೆ ಮಾಡಿಸ್ಬೇಕು ಅನ್ನೋ ಒಂದು ಆಸೆ ಬಂದಮೇಲೆ ಮೈಸೂರಲ್ಲಿ ಅಮ್ಮನವ್ರದ್ದೊಂದು 5 ಅಡಿ ವಿಗ್ರಹನ ಆರ್ಡ್ರ್ ಕೊಟ್ಟು ಅಮ್ಮನ ಅಪ್ಪೆ ಕೇಳಿ ಇಂಥದ್ದೊಂದು ದೇವಸ್ಥಾನ ಕಟ್ಟಿ ನಡೆಸ್ಕೊಂಡು ಹೋಗ್ತಾರೆ. ಇವತ್ತೇನು ವಿಶೇಷ? ಇವತ್ತು ಪರನಾ? ಇವತ್ತು ಬೆಳಗ್ಗೆ ಗಂಗಸ್ಥಾನ,
ಮತ್ತೆ ರಥೋತ್ಸವ, ಆಮೇಲೆ ಅಲಗಾಯಿಸೋದು, ಮಣೆವು, ಸಂಜೆ ಸಿಡಿ, ಸಂತರ್ಪಣೆ ಪ್ರತಿ 2 ವರ್ಷದ ಜಾತ್ರೆಗಳು ಇರುತ್ತೆ. ಪೌರ್ಣಮಿ ಕಟ್ಟೆಯಲ್ಲಿ ಪ್ರತಿ ತಿಂಗಳು ಭಜನೆ ಮಾಡಿಸ್ಕೊಂಡು ಪೌರ್ಣಮಿ ಕಟ್ಟೆ ಮಾಡ್ಕೊಂಡು ಅಲ್ಲಿ ಪ್ರಸಾದನೂ ಇರುತ್ತೆ. ರಾತ್ರಿ ಸಿಡಿ ಇರುತ್ತೆ. ರಾತ್ರಿ ಸಿಡಿಗೆ ಎಲ್ಲರೂ ಆದಷ್ಟು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಗಮಿಸಿ. ಯಾವತ್ತ ಸಿಡಿ? ಇವತ್ತು ಸಾಯಂಕಾಲ. ನಾಳೆ ನಾಳೆ ಓಕೆ ಆಡ್ಕೊಂಡು ಹಳ್ಳಿ ಮೇಲೆ ಹೋಗುತ್ತೆ ದೇವರು. ಹಳ್ಳಿ ಮೇಲೆ ಲಾಸ್ಟ್ ಡೇಟ್ ಯಾವತ್ತ? ಜಾತ್ರೆ ನಾಳೆನೇ ಲಾಸ್ಟ್ ಮುಗಿತಾ ಅಲ್ಲ ಜಾತ್ರೆ? ಜಾತ್ರೆ ಮುಕ್ತಾಯ. ಬಾನ ಮುಗಿತಲ್ಲ? ಬಾನ ಆಯ್ತು. ಶುಕ್ರವಾರ ಆಯ್ತಾ? ಸರಿ, ಓಕೆ. ಹೆಚ್ಚಿನ ಮಾಹಿತಿ ಕೊಟ್ಟಿದ್ದೀರಾ, ತುಂಬ ಹೃದಯ ಧನ್ಯವಾದಗಳು. ಧನ್ಯವಾದ. ಓಕೆ, ಥ್ಯಾಂಕ್ ಯು. ಓಕೆನಾ? ಪಕ್ಕ ಬಿಡು. ನೋಡಿ, ಇಲ್ಲೊಂದು ವಿಡಿಯೋ ಮಾಡ್ಕೊಂಡು ಯಾರು ಚಿಕ್ಕಮ್ಮ ದೊಡ್ಡಮ್ಮ ದೇವಸ್ಥಾನ ಬಗ್ಗೆ ಮಾತಾಡ್ತೀರಿ.